ಒಮ್ಮೆ ಒಂದು ಹಸಿರು ಹೊಲಗಳ ನಡುವೆ ಸುಂದರ ಹಳ್ಳಿ ಒಂದಿತ್ತು. ಆ ಹಳ್ಳಿಯ ದೊಡ್ಡ ಮರದ ಕೊಂಬೆಯ ಮೇಲೆ ಚಂದು ಎಂಬ ಪುಟ್ಟ ಪಾರಿವಾಳ ವಾಸಿಸುತ್ತಿತ್ತು. ಚಂದುಗೆ ಒಂದು ದೊಡ್ಡ ಕನಸು ಇತ್ತು. ಆಕಾಶದಲ್ಲಿ ಎತ್ತರ ಹಾರಬೇಕು, ನದಿಗಳನ್ನು ದಾಟಿ ಹೊಸ ಸ್ಥಳಗಳನ್ನು ನೋಡಬೇಕು. ಆದರೆ ಒಂದು ದೊಡ್ಡ ತೊಂದರೆ, ಆದರೆ ಹಾರಲು ಹೆದರಿತಿತ್ತು. ಒಂದು ದಿನ ಚಂದು ಧೈರ್ಯಗೊಂಡು ಅದರ ರೆಕ್ಕೆಗಳನ್ನು ಕುತೂಹಲದಿಂದ ಚಿಮ್ಮಿತು. ಆದರೆ ಅದು ಸ್ವಲ್ಪ ಹಾರಿದ ಕೂಡಲೇ ಸಮತೋಲನ ತಪ್ಪಿ ಕೆಳಗೆ ಬಿದ್ದು ಬಿಟ್ಟಿತು. ಹತ್ತಿರ ಕುಳಿತಿದ್ದ ಒಂದು ಕೋಳಿ ಮತ್ತು ಗೂಬೆ ಹಸಿ ಮಾಡಿ ನಗುತ್ತಿದ್ದವು. ನೀನು ಎತ್ತರ ಹಾರಲು ಸಾಧ್ಯವಿಲ್ಲ ಚಂದು ಎಂದು ಅವು ತಮಾಷೆ ಮಾಡಿದವು. ಆದರೆ ಚಂದು ಬೆನ್ನು ತಪ್ಪಲಿಲ್ಲ. ಆ ಹೊತ್ತಿಗೆ ಹಳೆಯ ಪಾರಿವಾಳ ಅಜ್ಜಿ ಹತ್ತಿರ ಬಂದು ಹೇಳಿದಳು, ನಂಬಿಕೆಯನ್ನು ಇಟ್ಟುಕೋ ಬಾಬು, ಪ್ರತಿದಿನ ಅಭ್ಯಾಸ ಮಾಡು. ಚಂದು ಪ್ರತಿದಿನ ಹಾರಾಟ ಅಭ್ಯಾಸ ಮಾಡತೊಡಗಿತು. ದಿನ ಕಳೆದಂತೆ ಅದು ಬಲಿಷ್ಠವಾಯಿತು. ಕೊನೆಗೂ ಒಂದು ದಿನ ಬೆಳಗಿನ ಸೂರ್ಯೋದಯದ ಹೊತ್ತಿಗೆ ಅದೊಂದು ಗಾಢ ಉಸಿರೆಳೆದಿತು, ರೆಕ್ಕೆಗಳನ್ನು ಚಿಮ್ಮಿತು. ಮತ್ತು ಈ ಬಾರಿಯೂ ಅದು ಪತನಗೊಳ್ಳಲಿಲ್ಲ. ಅದು ಹಸಿರು ಹೊಲಗಳ ಮೇಲ್ಮೇಲೆ ಹಾರಲು ಪ್ರಾರಂಭಿಸಿತು. ಮಂಗೋ ಮರಗಳು, ರೈತರ ಮನೆಗಳು ಅದನ್ನು ನೆರೆದವು. ತಳದಿಂದ ನೋಡುತ್ತಿದ್ದ ಕೋಳಿ ಮತ್ತು ಗೂಬೆ ಆಶ್ಚರ್ಯದಿಂದ ಅಯ್ಯೋ, ಚಂದು ನಿಜವಾಗಿಯೂ ಹಾರುತ್ತಿದೆ ಎಂದವು. ಚಂದು ಹೆಚ್ಚು ಧೈರ್ಯಗೊಂಡು ಇನ್ನೂ ಎತ್ತರ ಹಾರಿತು. ಅದು ನದಿಗಳನ್ನು ದಾಟಿತು, ಕಾಡುಗಳ ಪಕ್ಕ ಹಾರಿತು, ಹೊಸ ಊರುಗಳನ್ನು ನೋಡಿತು. ಆಗ ಅದು ಮನಗಂಡಿತು, ತನ್ನ ಕನಸು ಸಾಕಾರವಾಗುತ್ತಿದೆ. ಕನಸು ನನಸು ಮಾಡುವ ಶಕ್ತಿ ನಮ್ಮ ಧೈರ್ಯ ಮತ್ತು ಪರಿಶ್ರಮದಲ್ಲಿದೆ.